ಶಾಸಕರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ. ಯಲಹಂಕ ವಿಧಾನಸಭಾ ಕ್ಷೇತ್ರ ಸೋಲದೇವನಹಳ್ಳಿಯ ಹಲವು ಮುಖಂಡರುಗಳು ಕಸಗಟ್ಟಪುರ ಗ್ರಾಮ ಪಂಚಾಯಿತಿ ನಿಕಟಪೂರ್ವ ಅಧ್ಯಕ್ಷರಾದ ಜಿ ಸಂಧ್ಯಾ ಅವರ ನೇತೃತ್ವದಲ್ಲಿ ಹಾಗೂ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆಗೊಂಡರು. ಮುಖಂಡರುಗಳಾದ ಮಲ್ಲಪ್ಪ, ಮಾಳಪ್ಪ, ದೇವಪ್ಪ, ಬಸವರಾಜು, ಗಿಡ್ಡೇಗೌಡ ಹಾಗೂ ಎಸ್ಸಿ ಸಮುದಾಯದ ನಾಗರಾಜ್, ಮಂಜುನಾಥ್, ರವಿಕುಮಾರ್ ಮುಂತಾದವರು ಸೇರ್ಪಡೆಗೊಂಡರು. ಹಿಂದೆ ಇದ್ದ ಪರಿಸ್ಥಿತಿಯನ್ನು ವಿಚಾರಿಸ್ಕೊಂಡ್ರು. ಬಹುಶಃ ಇವತ್ತೇನಾದರೂ ನರೇಂದ್ರ ಮೋದಿ ಅಂತವ್ರು ಈ ದೇಶದ ಪ್ರಧಾನಿ ಆಗಿರಲಿಲ್ಲ ಅಂದರೆ ಈ ಟೈಮಲ್ಲೂ ಕೂಡ ನೀವು ಪೆಟ್ರೋಲ್ ಡೀಸೆಲ್ ಇಷ್ಟೊತ್ತಿಗೆ 10 ರೂಪಾಯಿ ರೇಟ್ ಜಾಸ್ತಿ ಆಗೋಗ್ಬಿಡೋದು. ಬೇರೆ ಎಲ್ಲ ನೀವು ಈಜಿಪ್ಟ್ ತೊಗೊಳ್ರಿ, ಜರ್ಮನ್ ತೊಗೊಳ್ರಿ, ಚೈನಾ ತೊಗೊಳ್ರಿ, ಎಲ್ಲ ರೇಟ್ ಜಾಸ್ತಿ ಮಾಡಿಬಿಟ್ಟವ್ರೆ. ಆಗಲೇ ನೀವು ಟಿ ವಿ ನೋಡಿದ್ರೆ ಗೊತ್ತಾಗ್ತದೆ. ಎಲ್ಲ ಕಡೆ ಪೆಟ್ರೋಲ್ ಡೀಸೆಲ್ ಎಲ್ಲ ರೇಟ್ ಜಾಸ್ತಿ ಮಾಡೋರು, ಗ್ಯಾಸ್ ಸಿಗ್ತಾನೆ ಇಲ್ಲ. ಆದರೆ ನರೇಂದ್ರ ಮೋದಿಯವರು ಇರಾನ್ ಜೊತೆಯಲ್ಲೂ ಮಾತಾಡ್ತಾವ್ರೆ. ಸೌದಿ ಅರೇಬಿಯಾದ ಎಲ್ಲ ರಾಷ್ಟ್ರ ಇವತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದ ಸೋಲದೇವನಹಳ್ಳಿಯಲ್ಲಿ ಈ ಹಿಂದೆ ಅನೇಕ ಮುಖಂಡರುಗಳು ಕಾಂಗ್ರೆಸ್ಸನ್ನು ತೊರೆದು BJPಗೆ ಸೇರ್ಪಡೆ ಮಾಡಿದ್ರು. ಅದು ಮುಂದುವರೆದ ಭಾಗವಾಗಿ ಇವತ್ತು ಮತ್ತೆ ಹಲವಾರು ಮುಖಂಡರುಗಳು, ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಜನ ಇಲ್ಲಿ ಬಂದು ಏನು ವಾಸ ಮಾಡ್ತಾಯಿದ್ರು, ಅದರಲ್ಲೂ ಕೂಡ ಕುರುಬ ಸಮಾಜದ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಕಾಂಗ್ರೆಸ್ಸನ್ನು ತೊರೆದು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಯಾಗಿರ್ತಕ್ಕಂಥದ್ದು ನಮಗೆ ಈ ಗ್ರಾಮದಲ್ಲಿ ಮತ್ತು ಕ್ಷೇತ್ರದಲ್ಲಿ ಭಾಳ ದೊಡ್ಡ ಬಲವನ್ನು ಭಾರತೀಯ ಜನತಾ ಪಾರ್ಟಿಗೆ ತಂದುಕೊಟ್ಟಿದೆ. ಅವರು ಭಾಳ ವಿಶ್ವಾಸ ಇಟ್ಟು ಹಿಂದೆಯೇ ನಾವೆಲ್ಲ ಬರ್ತೀವಿ ಅಂತ ಹೇಳಿದರು. ಇವತ್ತು ಅವರನ್ನು ಅಧಿಕೃತವಾಗಿ ಸೇರ್ಕೊಂಡಿದ್ದೀವಿ. ಮತ್ತು ಊರಿನ ಅನೇಕ ಅಲ್ಪಸಂಖ್ಯಾತ ಮುಖಂಡರು ಮತ್ತು ಬೇರೆ ಬೇರೆ ನಮ್ಮ ದಲಿತ ಮುಖಂಡರು ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಸೇರಿಕೊಂಡಿದ್ದಾರೆ. ಇವತ್ತು ನರೇಂದ್ರ ಮೋದಿಯವರ ದೇಶವನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಆ ಒಂದು ದಿಟ್ಟತನವನ್ನು ನೋಡಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಬಂದಿರತಕ್ಕಂಥದ್ದು. ಮತ್ತು ನಾನು ಕೂಡ ಅವರ ನಿರಂತರವಾಗಿ ಅವ್ರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದೀನಿ. ಪಕ್ಷ ಅನ್ನೋದಕ್ಕಿಂತಲೂ ಕೂಡ ನನ್ನ ಕ್ಷೇತ್ರ ಜನ ಅಂಥೇಳಿ ಅವರನ್ನು ವಿಶ್ವಾಸಕ್ಕೆ ಇಟ್ಕೊಂಡಿದ್ವಿ. ಇವತ್ತು ಆ ವಿಶ್ವಾಸವನ್ನು ನೋಡಿ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗ್ತಾಯಿದ್ದಾರೆ. ಸೊ ಇವತ್ತಿಂದ ಅವರೆಲ್ಲ ಕೂಡ ನಮ್ಮ ಪಕ್ಷದ ಮುಖಂಡರು ಕೂಡ ಹೌದು. ಸೊ ಮುಂದಿನ ಯಾವುದೇ ಚುನಾವಣೆಗಳು ಬಂದರೂ ಕೂಡ ಗ್ರಾಮ ಪಂಚಾಯತಿಯಿಂದ ZPTP ಯಾವುದೇ ಚುನಾವಣೆ ಬಂದರೂ ಕೂಡ ಸೊ ನಾವು ಅವರೆಲ್ಲ ಸೇರಿ ಈ ಭಾಗದ ಯಾರಿಗೆ ನಮಗೆ ಟಿಕೆಟ್ ಸಿಗ್ತದೋ ಅವರನ್ನು ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಮತ್ತು ಯಲಹಂಕ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೋಸ್ಕರ ಕೈ ಜೋಡಿಸುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ನನಗೆ ಒಂದು ಆನೆ ಬಲ ಬರೋ ರೀತಿಯಲ್ಲಿ ಇವತ್ತು ಸೋಲದೇವನಹಳ್ಳಿಯಲ್ಲಿ ಆಗಿದೆ. ಅವರೆಲ್ಲರನ್ನೂ ಕೂಡ ಪಕ್ಷಕ್ಕೆ ಸ್ವಾಗತ ಮಾಡ್ತಾಯಿದ್ದಾರೆ. ಸೇರ್ಪಡೆ ನಂತರ ಮಾತನಾಡಿದ ಮುಖಂಡರು, ಯಲಹಂಕ ಕ್ಷೇತ್ರದಲ್ಲಿ ಎಸ್ಆರ್ ವಿಶ್ವನಾಥ್ ಅವರು ಉತ್ತಮವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದು, ನಾವು ಅವರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದೇವೆ ಎಂದರು. ಬಿಜೆಪಿ ಸೇರ್ಪಡೆ ಆಗಿದ್ವಿ. ಸುಮಾರು 11 ವರ್ಷದಿಂದ ನಾವು ಇಲ್ಲಿ ವಾಸವಾಗಿದ್ದೀವಿ, ಇಲ್ಲಿ ಸೋಲದೇವನಹಳ್ಳಿಲಿ. ಲಾಸ್ಟ್ 2 ಇಯರ್ಸಿಂದ ನಾವು ಕನಕದಾಸನ ಜಯಂತಿ ಮಾಡ್ತಾಯಿದ್ವಿ. ಆ ಟೈಮಲ್ಲಿ ವಿಶ್ವನಾಥ್ ಸರ್ನ ಅಂತ ಕರೆದಿದ್ವಿ, ಇದರ ಒಂದು ಫಂಕ್ಷನ್ ಮಾಡ್ತಾಯಿದ್ವಿ ಬನ್ನಿ ಅಂತ. ಸೊ ಅವರು ಬಂದಿದ್ದರು. ಬಂದು ನಮಗೆ ಈ ಥರ ಎಲ್ಲ ನಮಗೆ ಒಂದು ಸ್ವಲ್ಪ ಸಂಘ ಮಾಡಬೇಕು, ಈ ಥರ ಕನಕದಾಸನ ಸಂಘ ಮಾಡ್ತಾಯಿದ್ದೀವಿ, ಅದಕ್ಕೆಲ್ಲ ಹೇಳಿದ್ಕೆ ನಿಮಗೆಲ್ಲ ಏನು ಬೇಕು ಸಹಕಾರ ಬೇಕು ಹೇಳಿ ನಾವು ಮಾಡಿಕೊಡ್ತೀವಿ. ಮತ್ತು ಅವರು ತುಂಬ ದಿವಸದಿಂದ ನಾವು ನೋಡ್ತಾಯಿದ್ದೀವಿ, ಇಲ್ಲಿ ಅಭಿವೃದ್ಧಿ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಯಾವುದೇ ಕೆಲಸ ಕಾರ್ಯ ಇರ್ಬೋದು, ರೋಡ್ ಇರ್ಬೋದು, ರಸ್ತೆಗಳು ಎಲ್ಲ ತುಂಬ ಚೆನ್ನಾಗಿ ಕೆಲಸ ನಡೀತಾ ಇದೆ. ಸೊ ಹಂಗಾಗಿ ನಾವು ಅವ್ರ ಜೊತೆ ಹೋಗೋಣ ಅಂತ ಸೇರ್ಪಡೆಯಾಗಿದೆ ಸರ್. ಸುಮಾರು ಒಂದು 15-20 ಜನ ಸೇರ್ಪಡೆಯಾಗಿದ್ದೀವಿ ಸರ್. ಇಲ್ಲಿ ನಮ್ಮ ಅಧ್ಯಕ್ಷರಾದಂಥ ಇವರು ಬಸವರಾಜ್ ಅವರು ಇದ್ದಾರೆ, ಅವರು ಮತ್ತು ದೇವಪ್ಪ ಅವರು, ಮಾಳಪ್ಪ ಅವರು ಮತ್ತು ಚಂದ್ರಪ್ಪ ಅಂತ ಇದ್ದಾರೆ. ಸುಮಾರು ಇನ್ನಿತರ ಸೇರ್ಪಡೆಯಾಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಯಲಹಂಕ ಕ್ಷೇತ್ರದ ಶಾಸಕರಾದ ಎಸ್ಆರ್ ವಿಶ್ವನಾಥ್, ಕಸಗಟ್ಟಪುರ ನಿಕಟಪೂರ್ವ ಅಧ್ಯಕ್ಷರಾದ ಜಿ ಸಂಧ್ಯಾ, ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಎಂ ರಾಮಮೂರ್ತಿ, ಬಿಜೆಪಿ ಮುಖಂಡರಾದ ದಿಬ್ಬೂರು ಜಯಣ್ಣ, ಚೊಕ್ಕನಹಳ್ಳಿ ವೆಂಕಟೇಶ್, ಮಂಜುನಾಥ್, ರೈತ ಮೋರ್ಚಾ ಅಧ್ಯಕ್ಷರಾದ ರಾಜೇಶ್, ಕಸಗಟ್ಟಪುರ ಮಾಜಿ ಸದಸ್ಯರಾದ ಟಿ ಶ್ರೀನಿವಾಸ್, ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಶಿವ ಮಾದಪ್ಪ ಮುಂತಾದ ಮುಖಂಡರುಗಳು ಉಪಸ್ಥಿತರಿದ್ದರು. ವರದಿಗಾರರು ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.